ಶರಣ್ರಿಪ್ಪ ಎಲ್ಲರಿಗೂ ಇವತ್ತು ನಾನು ನಿಮಗೆ ಒಂದ ಬ್ಯಾಟರಿಂದ ಒಂದು ಡಿಫ್ರೆಂಟ್ ಆಗಿರುವಂಥ 3 ರೆಸಿಪಿ ಪ್ಲಸ್ ಪ್ರೋಟೀನ್ ಹೆಲ್ತಿಗೆ ಭಾಳ ಮಸ್ತ್ ಇರುವಂಥದ್ದು ಮತ್ತು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಒಂದು ರೆಸಿಪಿ ತೊಗೊಂಡು ಬಂದನು. ಅದನ್ನು ಹೆಂಗೆ ಮಾಡೋದತ್ತು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪ್ಪ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ಪರ್ಫೆಕ್ಟಾಗಿ ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರ್ದಂಗೆ ಎಣ್ಣೆ ಇಲ್ದ ಮಾಡಿ ತೋರಿಸ್ತೀನೋ. ಅದು ಹೆಂಗೆ ಮಾಡೋದು ಏನು ಮಾಡೋದು ನೋಡಕ್ಕೆ ನೀವೇನು ಮಾಡಬೇಕು, ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ವಿಡಿಯೋನ ಕಡಿ ತನಕ ನೋಡಬೇಕು, ಬೆನಿಫಿಟ್ಸ್ ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾ ಏನ್ ಮಾಡತ್ತೇನಪ್ಪ ಅಂದ್ರೆ ಇವು ನಾರ್ಮಲ್ ಕಾರ್ನ್ ಇರ್ತಾವಲ್ಲ, ಸ್ವೀಟ್ ಕಾರ್ನ್ ಅಲ್ಲ ನಾರ್ಮಲ್ ಕಾರ್ನ್ ಇರ್ತಾವಲ್ಲ ಅವನು ತಗೊಂಡೇನಿ. ನೀವು ಬೇಕಾದ್ರೆ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡ್ಕೋಬಹುದು, ಬಟ್ ನಾ ಇಲ್ಲಿ ನಾರ್ಮಲ್ ಕಾರ್ನ್ ತಗೊಂಡ ಚಂದಂಗೆ ಅವನ್ನ ತೊಳೆದೇನಿ. ಇವ ಸ್ವಲ್ಪ ಎಳಿ ಕಾರ್ನ್ ಅದಾವು, ಭಾಳ ಅಂತ ಪರಿ ಬಿರುಸಿಲ್ಲ, ಹಿಂಗಾಗಿ ಅವತ್ರನ ಮಿಕ್ಸರ್ ಜಾರಿಗೆ ಹಾಕೊಂಡೇನಿ. ಒಂದು ಬಟ್ಲದಷ್ಟ ನೆನೆಸಿದ ಕಡ್ಲಿಬೇಳೆನೂ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡೇನಿ. ಅದ್ರ ಜೊತೆ ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವ, ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಂಡ ಇವತ್ರನ್ನ ನೀರ್ ಹಾಕ್ಲಾರ್ದ ಚಂದಂಗೆ ತರಿಯಾಗಿ ಗಿರ್ 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 ಅಂತ ಅನಿಸ್ಕೊಂಡ ಬಂದ್ಬಿಡ್ತಾನು. ಇಲ್ಲಿ ನಿಮಗೆ ತೋರ್ಸಾತೆ ನೋಡಿ ಕನ್ಸಿಸ್ಟೆನ್ಸಿ. ಭಾಳನು ತರಿನೂ ಅಲ್ಲ, ಭಾಳನು ನುಣ್ಣಗಲ್ಲ. ಇದ್ರೊಳಗಿರೋ ನೀರನ್ನ ತೆಗಿಯಾಕ ಹೋಗ್ಬೇಡ್ರಿ, ಆ ನೀರು ಯೂಸ್ ಆಗ್ತೈತೆ ನಮಗ. ಸೊ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಕೊಂಡ ಇಲ್ಲೇನ್ ಮಾಡ್ತೇನಪ್ಪ ಅಂದ್ರೆ 1 ಕಪ್ ಅಷ್ಟ ಚಿರೋಟಿ ರವೆ, ಫುಲ್ ನುಣ್ಣಗಿರೋ ರವೆ ತಗೊಳತೇನಿ. ನಿಮ್ಮ ಹತ್ರ ಮೀಡಿಯಂ ರವೆ ಇತ್ತಂದ್ರೆ ನೀವು ಅವಾಗನ ಕಾರ್ನ್ ಜೊತೆನ ಹತ್ರನು ಗಿರ್ ಗಿರ್ ಅನಿಸ್ಕೊಂಡ ಬಿಡ್ರಿ. ಇವತ್ರನ್ನ ಚಂದಂಗೆ ಮಿಕ್ಸ್ ಮಾಡ್ಕೊಳತೇನಿ. ನೀರ್ ಯಾಕೆ ತೆಗಿಬೇಡ ಅಂತನಿಪ್ಪ ಅಂತಂದ್ರೆ ಆ ನೀರಿನ ಅಂಶದಿಂದನ ಈ ರವೆ ಏನಾಗ್ತೈತಿ, ನೀರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ ಫುಲ್ ಉಬ್ಬತೈತಿ. ಇಲ್ಲೇ ಒಂದು 1/2 ಕಪ್ ಅಷ್ಟು ನಾ ಇಲ್ಲಿ ಏನ್ ಮಾಡತ್ತೇನಿ, ಮೊಸರು ತಗೊಂಡೇನಿ. ಇದು ಯಾವುದೇ ರೀತಿಯಾದಂತ ಹುಳಿ ಮೊಸರಲ್ಲ, ಇದನ್ನೆಲ್ಲ ಚಂದಂಗೆ ನಾ ಇಲ್ಲಿ ಕಲಿಸ್ಕೊಳತ್ತೇನಿ. ನಾ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಆಡ್ ಮಾಡಿಲ್ಲ. ಇದಕ್ಕ ಒಂದು 2 ಚಮಚದಷ್ಟು ಏನ್ ಮಾಡ್ತೇನಪ್ಪ ಅಂದ್ರೆ ಬೈಂಡಿಂಗ್ ಪರ್ಪಸ್ಗೆ ನಾ ಇಲ್ಲೇ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಹಾಕೊಳತ್ತೇನಿ. ನೀವು ಬೇಕಾದ್ರೆ ಬೇರೆ ಹಿಟ್ಟನ್ನು ಆಡ್ ಮಾಡ್ಕೋಬಹುದು. ಇವತ್ರನ್ನೆಲ್ಲ ಚಂದಂಗೆ ಕಲಿಸ್ಕೋಬೇಕು. ಬಹಳ ಗಟ್ಟಿನೂ ಆಗ್ಬಾರ್ದು, ಬಹಳ ತಳ್ಳಗುನು ಇರಬಾರ್ದು ಇದು. ಸೊ ಭಾಳ ಗಟ್ಟಿ ಆದ್ರೆ 1-2 ಚಮಚ ನೀರು ಹಾಕೋರಿ. ಭಾಳ ತಳ್ಳಗಾತಪ್ಪ ಅಂದ್ರೆ ಅಕ್ಕಿ ಹಿಟ್ಟು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಗೀನೋ ಏನು ಬೇಕಾಗಿಲ್ಲ, ಬಟ್ ನೀವು ಬೇಕಾದ್ರೆ ಹಾಕೋಬಹುದು ಸೋಡಾ ಗಿಡದು. ಸೊ ಇಲ್ಲಿ ನಿಮಗೆ ಯಾವ ವೆಜಿಟೇಬಲ್ಸ್ ನಿಮಗೆ ಬೇಕು, ನಿಮ್ಮ ಫ್ರಿಜ್ನಾಗ ಯಾವ ಅದಾವು ಅಥವಾ ನಿಮ್ಮ ಮಕ್ಳು ಯಾವ್ದು ತಿನ್ನಂಗಿಲ್ಲ ಅವ್ರನ್ನ ಪಟ ಹಾಕೊಂಡು ಬಿಡ್ರಿ. ಈಚ್ ಆ್ಯಂಡ್ ಎವ್ರಿ ಇಂಗ್ರೀಡಿಯೆಂಟ್ನ ಇಲ್ಲೇನು ಯೂಸ್ ಮಾಡತ್ತೇನಿಲ್ಲ ಅವೆಲ್ಲಾನು ಭಾಳ ಹೆಲ್ತಿಗೆ ಬೆನಿಫಿಟ್ ಅದಾವು. ಅದ್ರ ಜೊತೆ ಸ್ವಲ್ಪ ಕ್ರಂಚಿನೆಸ್ ಬರಕ್ಕೆ ಏನು ಮಾಡತ್ತೇನೆ ಅಂದ್ರೆ ಸ್ವಲ್ಪ ನೆನೆಸಿಟ್ಟಿದ್ದೆ ಕಡ್ಲಿನ ಹಾಕೊಂಡ ಇದ್ರನ್ನ ಚಂದಂಗಿ ನಾ ಇಲ್ಲಿ ಏನ್ ಮಾಡತ್ತೇನಿ ಕಲ್ಸಕತ್ತೇನಿ. ಸೊ ಫುಲ್ ಏಕ್ ರಸ ಆಗ್ಬೇಕಂತಾರ ನೋಡಿ ನಮ್ಮ ಭಾಷೆದಾಗ, ಹಂಗೆ ಏಕ್ ರಸ ಇದ್ರನ್ನ ಮಾಡಿ ಏನ್ ಮಾಡಿಬಿಡ್ರಿಪ್ಪ ಅಂದ್ರ ಮುಚ್ಚಿಟ್ಟು ಬಿಡ್ರಿ. ಒಂದ್ 10 ನಿಮಿಷ ಆದ್ಮೇಲೆ ಇದನ್ನ ತೆಗಿರಿ. ನೀವು ಬೇಕಾದ್ರೆ ಇದೇನು ಕಾರ್ನದ ಮೇಲಿನ ಸಿಪ್ ಇರ್ತೈತಲ್ಲ ಇದ್ರಾಗ ಹಾಕೊಂಡು ಕಡುಬು ಮಾಡ್ಕೋಬಹುದು, ಬಟ್ ಇದನ್ನ ನನ್ನ ಮಗಳು ಆಲ್ರೆಡಿ ಪ್ರೀ ಬುಕಿಂಗ್ ಮಾಡಿಬಿಟ್ಟಾಳ ಆಟ ಆಡಾಕ. ಅದಕ್ಕೆ ನಾ ಇಲ್ಲಿ ಏನ್ ಮಾಡಕತ್ತೇನಪ್ಪ ಅಂದ್ರೆ ಒಂದು ಸಣ್ಣ ತಟ್ಟೆ ಒಳಗ, ಅದೇ ಈ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಆ ತಟ್ಟೆ ಒಳಗ ಇದನ್ನ ನೀಟಾಗಿ ಹಾಕೊಳಕತ್ತೇನಿ. ಇಡ್ಲಿ ಪಾತ್ರೆ ಒಳಗೂ ಹಾಕೊಂಡೇನಿ. ನೀವು ಬೇಕಾದ್ರೆ ಒಂದು ಪಡ್ಡು ಎಕ್ಸಾಂಪಲ್ ತೋರ್ಸಾತೇನಿ. ಸೊ ಪಡ್ಡುನು ಮಾಡ್ಕೋಬಹುದು. ಇದ್ರಾಗ ವೆರೈಟಿ ರೆಸಿಪಿ ಮಾಡ್ಕೋಬಹುದು. ಒಂದು 15 ಮಿನಿಟ್ಸ್ ಇದನ್ನ ಸ್ಟೀಮ್ ಮಾಡಿದ್ಮೇಲೆ ಮಸ್ತ್ ಅಂದ್ರ ಸೂಪರ್ ಡೂಪರ್ ಆಗಿರುವಂತ ಈ ತರ ಇದನ್ನ ರೆಡಿ ಆಗಿ ಬಿಡ್ತೈತಿ. ಸೊ ನಿಮ್ಗೆ ಇದನ್ನ ಯಾವ ಶೇಪ್ ಒಳಗೆ ಬೇಕಲ್ಲ ಆ ಶೇಪ್ ಒಳಗೆ ಇದನ್ನ ಕಟ್ ಮಾಡ್ಕೊಂಡು ಬಿಡ್ರಿ. ಕಣ್ಣಿನ ದೃಷ್ಟಿಗೆ ಆಗಿರ್ಬೋದು, ಕ್ಯಾನ್ಸರ್ಗಾಗಿರ್ಬೋದು, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಾಗಿರ್ಬೋದು, ಡಯಾಬಿಟಿಕ್ ಕಂಟ್ರೋಲ್ ಆಗಿರ್ಬೋದು, ವೇಟ್ ಲಾಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೃದಯ ರೋಗಕ್ಕೂ ಬಹಳನ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇದ್ರಾಗ ಒಮೆಗಾ 3 ಜಾಸ್ತಿ ಇರ್ತೈತಿ. ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಇರ್ತೈತಿ. ಬಡದಾಡ ಮನ್ಯಾಗ ತಿಂತಾರು. ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಸ್ನ್ಯಾಕ್ಸ್, ಗೆಸ್ಟ್ ಬಂದಾಗಂತೂ ಪರ್ಫೆಕ್ಟ್ ರೆಸಿಪಿ. ಇದ್ರ ಜೊತೆ ಸ್ವಲ್ಪ ಖಾರವಾದಂತ ಶೇಂಗಾ ಮತ್ತು ಟೊಮ್ಯಾಟೊ ಹಾಕೊಂಡು ಚಟ್ನಿ ಮಾಡ್ಕೊಂಡು ಬಿಡ್ರಿ, ಭಾರಿ ಟೇಸ್ಟ್ ಇರ್ತೈತಿ. ನೀವ ನನಗೆ ಆಮೇಲೆ ಥ್ಯಾಂಕ್ಸ್ ಜಯ ಮಸ್ತ್ ಇತ್ತು ಅಂತ ಹೇಳ್ತೀರಿ. ಒಂದು ಚೂರು ಎಣ್ಣೆ ಬೇಡ, ಪರ್ಫೆಕ್ಟ್ ಆದಂತ ಒಂದೇ ಬ್ಯಾಟರಿಂದ 3 ರೆಸಿಪಿ ಎಣ್ಣೆ ಇಲ್ದ ಮಾಡೋದು ತೋರ್ಸೇನಿ. ಹೆಂಗ್ ಅನಿಸ್ತಪ್ಪ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ಹಾಕೋದ ಮರ್ಯಾಕ್ ಹೋಗಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ರೀಪಾ ವಾಚಿಂಗ್. ಮತ್ತೆ ನಾಳೆ ಬರುತ್ತಾನೆ ಹೊಸ ವಿಡಿಯೋ ಇಂಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ. ಬೈ, ಲವ್ ಯು ಆಲ್, ಟೇಕ್ ಕೇರ್.